ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ವಕ್ಫ್ ಬೋರ್ಡಿನ ವರದಿ ಮಂಡನೆ ಮಾಡಿದ್ದಾರೆ. ಶ್ರೀರಾಮ್ ಸೇನೆ ಸಂಘಟನೆ ನಾವು ಸ್ವಾಗತವನ್ನ ಮಾಡ್ತಾ ಇದ್ದೀವಿ. ನಿನ್ನೆಯ ಚರ್ಚೆಯಲ್ಲಿ ವಿರೋಧ ಪಕ್ಷದ ನಾಯಕರು ಮಾತನಾಡಿದ್ದು ನೋಡಿದರೆ ಇವರಿಗೆ ರೈತರು ಬೇಕಾಗಿಲ್ಲ, ಇವರಿಗೆ ದೇವಸ್ಥಾನಗಳು ಮಠಗಳು ಬೇಕಾಗಿಲ್ಲ, ಇವರಿಗೆ ಹಿಂದೂಗಳು ಬೇಕಾಗಿಲ್ಲ, ಇವರಿಗೆ ಬೇಕಾಗಿದ್ದು ಮುಸ್ಲಿಮರ ತುಷ್ಟೀಕರಣ, ಮುಸ್ಲಿಮರ ವೋಟ್ ಮಾತ್ರ ಅಂತನ್ನುವಂಥದ್ದು ನಿನ್ನೆ ಸಂಸತ್ನಲ್ಲಿ ಆ ವಿರೋಧ ಪಕ್ಷದವರು ಮಾತನಾಡಿ ನೋಡಿದರೆ ಬಹಳ ಗಂಭೀರವಾಗಿದೆ. ಇವರಿಗೆ ದೇಶ, ಧರ್ಮ, ಹಿಂದೂ ಸಮಾಜ, ಭಾರತದ ಸುರಕ್ಷತೆ ಅಂತನ್ನುವಂಥದ್ದು ಬೇಕಾಗಿಲ್ಲ, ಮುಸ್ಲಿಮರ ಸುರಕ್ಷತೆ ಬೇಕಾಗಿದೆ. ಅದು ಕಾಂಗ್ರೆಸ್ ಇರಬಹುದು, ಟಿಎಂಸಿ ಇರಬಹುದು, ಡಿಎಂಕೆ ಇರಬಹುದು, ಎಪಿ ಇರಬಹುದು, ಇವರೆಲ್ಲರೂ ಕೂಡ ಎಲ್ಲಿ ಹೊರಟಿದ್ದಾರೆ? ಒಂದು ವಕ್ಫ್ ಬೋರ್ಡ್, ಇದು ಸುಪ್ರೀಂ ಕೋರ್ಟ್ಗೆ ಕೂಡ ಸಂಬಂಧ ಇಲ್ಲ. ಸಂವಿಧಾನವನ್ನು ಧಿಕ್ಕರಿಸಿ ರಚನೆ ಆದಂತ ವಕ್ಫ್ ಬೋರ್ಡ್ ಅನ್ನ ತಿದ್ದುಪಡಿ ಮಾಡೋಕ್ಕೋಸ್ಕರ ಒಂದು ವರದಿಯನ್ನ ಸಿದ್ಧ ಮಾಡಿದ್ದನ್ನ ಇವತ್ತು ವಿರೋಧ ಮಾಡ್ತಾರೆ. ಮುಸ್ಲಿಂ ಸಂಸದರು ಇಬ್ಬರೇ ವಿರೋಧ ಮಾಡಿದ್ರು, ಸುಮಾರು 12 ಜನ ಹಿಂದೂ ಸಂಸದರು ಬೇರೆ ಬೇರೆ ಪಕ್ಷದವರು ಮುಸ್ಲಿಮರ ಪರವಾಗಿ ಮಾತಾಡ್ತಾರೆ. ಇವರು ಎಲ್ಲರಿಗೂ ಕಾಂಗ್ರೆಸ್ ಸೇರಿ ನಾನು ಹೇಳ್ತಾ ಇದ್ದೀನಿ, ದೇಶದ್ರೋಹಿಗಳು, ರೈತ ದ್ರೋಹಿಗಳು, ಹಿಂದೂ ದ್ರೋಹಿಗಳು. ವಕ್ಫ್ ಬೋರ್ಡ್ ತಿದ್ದುಪಡಿ ಅಷ್ಟೇ, ವಕ್ಫ್ ಬೋರ್ಡ್ ಅನ್ನ ವೈಂಡ್ ಅಪ್ ಮಾಡ್ತಾ ಇಲ್ಲ, ಅದನ್ನು ರದ್ದು ಮಾಡ್ತಾ ಇಲ್ಲ. ರದ್ದು ಮಾಡಬೇಕು ಆಕ್ಚುಲಿ, ಆದ್ರೆ ತಿದ್ದುಪಡಿಗೆ ಇಷ್ಟು ವಿರೋಧ ಮಾಡ್ತಾರೆ ಅಂತಂದ್ರೆ ಇವತ್ತು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದ್ರೆ, ಇಲ್ಲೇ ಬೆಳಗಾವಿಯಲ್ಲೇ ಮೊನ್ನೆ 3ನೇ ತಾರೀಕು ಈ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಆರ್ಡರ್ ಮಾಡಿದ್ರು. 4 ತಿಂಗಳ ಹಿಂದೆನೆ ಆರ್ಡರ್ ಮಾಡಿದ್ರು. ಏನು? ಇನ್ನು ಮುಂದೆ ರೈತರಿಗೆ ಆಗ್ಲಿ ವಕ್ಫ್ ಬೋರ್ಡಿನ ಸಂಬಂಧಪಟ್ಟಾಗ ನೋಟಿಸ್ ಯಾರಿಗೂ ಕೊಡಬಾರದು, ಕೊಟ್ಟಿದ್ದನ್ನು ವಾಪಸ್ ತಗೊಳ್ಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ನೋಟಿಸ್ ಬಿಡುಗಡೆ ಮಾಡಿದ್ದನ್ನು ಧಿಕ್ಕರಿಸಿ ಇವತ್ತು ಪೀರನವಾಡಿ ಅಲ್ಲಿಯ ರೈತರಿಗೆ 3ನೇ ತಾರೀಕು ಫೆಬ್ರವರಿ 3ನೇ ತಾರೀಕು ಒಂದು ತರುಣ ಭಾರತದಲ್ಲಿ ಅಡ್ವರ್ಟೈಸ್ ಕೊಟ್ಟಿದ್ದಾರೆ. ಅದರಲ್ಲಿ 19 ಎಕರೆ ರೈತರದು, ಒಬ್ಬರದೇ 12 ಎಕರೆ, ಸುಮಾರು ಒಂದು 50 ಎಕರೆ ಇವತ್ತು ವಕ್ಫ್ ಬೋರ್ಡ್ದು ಅಂತ ಹೇಳಿ ಅವರು ಅಡ್ವರ್ಟೈಸ್ ಕೊಟ್ಟಿದ್ದಾರೆ. ಬಂದಿದ್ದಾರೆ ಅವರು, ಪೀರನ್ ಮಾಡಿ ರೈತರೆಲ್ಲ ಬಂದಿದ್ದಾರೆ. ಅಂದ್ರೆ 3ನೇ ತಾರೀಕು. ಈ ರೀತಿ ಇನ್ನೂ ಎಷ್ಟಾಗ್ತಾ ಇದೆ ಗೊತ್ತಿಲ್ಲ. ರೈತರನ್ನ ಒಕ್ಕಲೆಬ್ಬಿಸ್ತಾ ಇದ್ದಾರೆ. ಸೊ ಈ ವಕ್ಫ್ ಬೋರ್ಡ್ ಅನ್ನುವಂಥದ್ದು ಭಯಾನಕವಾದಂತಹ ಈ ವೈರಸ್, ಕ್ಯಾನ್ಸರ್, ಆಕ್ಟೋಪಸ್, ಇದನ್ನ ತಡೆಯೋಗೋಸ್ಕರ ಒಂದು ತಿದ್ದುಪಡಿ ತರ್ತಾ ಇದ್ದಾರೆ. ಅದನ್ನ ವಿರೋಧ ಮಾಡುವಂತಹ ನೀಚ, ನಿರ್ಲಜ್ಜ ದ್ರೋಹಿಗಳು, ದೇಶದ್ರೋಹಿಗಳು ಅನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಈ ಹಿನ್ನೆಲೆಯಲ್ಲಿ ವಕ್ಫ್ ಬೋರ್ಡ್ ತಿದ್ದುಪಡಿ 100ಕ್ಕೆ 100 ಪಾರ್ಲಿಮೆಂಟ್ನಲ್ಲಿ, ರಾಜ್ಯಸಭಾ ಮತ್ತು ಕೆಳಮನೆ ಮತ್ತು ಮೇಲ್ಮನೆಯಲ್ಲಿ ಪಾಸ್ ಆಗತ್ತೆ ಅನ್ನುವಂಥ ವಿಶ್ವಾಸ ನಮಗಿದೆ. ಆದ ನಂತರ ಈ ರೀತಿ ಎಲ್ಲೆಲ್ಲಿ ಇಲ್ಲೀಗಲ್, ಕಾನೂನು ಬಾಹಿರ ಗೂಳಿ ನುಗ್ಗಿದಂಗೆ ಈ ವಕ್ಫ್ ಬೋರ್ಡ್ ನುಗ್ಗುತ್ತಾ ಇದೆಯಲ್ಲ,
ಅದನ್ನ ತಡೆಯುವಂತಹ ಪ್ರಕ್ರಿಯೆ ತಿದ್ದುಪಡಿಯ ಮೂಲಕ ಆಗತ್ತೆ ಅಂತನ್ನುವಂಥ ವಿಶ್ವಾಸ ಇದೆ. ನಾವು ಅದನ್ನ ಸ್ವಾಗತವನ್ನ ಮಾಡ್ತಾ ಇದ್ದೇವೆ. ತಿದ್ದುಪಡಿಗ ಅಲ್ಲ, ನಾನು ಹೇಳೋದು ಮುಸ್ಲಿಮರಂತೂ ವಿರೋಧ ಮಾಡೇ ಮಾಡ್ತಾರೆ. ಆದರೆ ಮುಸ್ಲಿಮರಿಗೆ ರಕ್ಷಣೆಯಾಗಿ, ಮುಸ್ಲಿಮರ ಅಪ್ಪನ ಹಾಗೆ, ಮುಸ್ಲಿಮರಿಗೆ ಹುಟ್ಟಿದ ಹಾಗೆ ಈ ಹಿಂದೂ ಸಂಸದರು ಕಾಂಗ್ರೆಸ್ನವರು ಮಾಡ್ತಾ ಇರುವಂತಹ ದುಷ್ಕೃತ್ಯ ಇದೆಯಲ್ಲ, ಇದು ನಮಗಂತೂ ತಡ್ಕೊಳಕ್ಕಾಗ್ತಾ ಇದೆ. ಕಾನೂನು ಪ್ರಕಾರ JPC ನೇಮಿಸಿದ್ದಾರೆ, ಜಾಯಿಂಟ್ ಪಾರ್ಲಿಮೆಂಟರಿ ಒಂದು ಕಮಿಟಿ ನೇಮಿಸಿದಾರ್ರಿ.